ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವಧಾರ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ವಿಷ್ಣುವರ್ಧನ್ ಅವರು ಅಂದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗೋದು ಏನು ಅಂತಂದ್ರೆ ಸಾಕಷ್ಟು ಅವರ ಹಿಟ್ ಸಿನಿಮಾಗಳು ನೆನಪಾಗುತ್ತೆ. ಮತ್ತೊಂದೇನು ಅಂತಂದ್ರೆ ಅಣ್ಣವರು ಕಷ್ಟಪಟ್ಟು ಕಟ್ಟಿದಂತ ಒಂದು ಚಿತ್ರರಂಗದಲ್ಲಿ ಅಣ್ಣವರ ನೆಂತರದ ಸ್ಥಾನ ವಿಷ್ಣುವರ್ಧನ್ ಅವರಿಗೆ ಸಿಗುತ್ತೆ. ಕನ್ನಡ ಚಿತ್ರರಂಗನ ಮೊದಲಿನಿಂದ ಕಡೆಯವರೆಗೂ ಸಹ ಏನು ಅಣ್ಣವ್ರು ಕಟ್ಟಿದ್ರೋ ಅದನ್ನ ಕಾಪಾಡ್ಕೊಂಡು ಬರುವಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರ ಮುಖ್ಯವಾಗಿರುತ್ತೆ. ಇವತ್ತು ಯಾವೊಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಂದ್ರೆ 1985ರಲ್ಲಿ ತೆರೆ ಕಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ದಾಖಲೆ ಬರೆಯುತ್ತೆ. ಸಿನಿಮಾ 100 ಡೇಸ್ ಕೂಡ ಕಂಪ್ಲೀಟ್ ಮಾಡುತ್ತೆ. ಕಲೆಕ್ಷನ್ ನಲ್ಲೂ ಕೂಡ ಈ ಸಿನಿಮಾ ವಿಷ್ಣುವರ್ಧನ್ ಅವರ ಒಂದು ಕರಿಯರ್ ಅಲ್ಲಿ ದೊಡ್ಡ ಮಟ್ಟವಾಗಿ ನಿಲ್ಲುತ್ತೆ. ಆ ಸಿನಿಮಾ ಯಾವುದು ಅಂತಂದ್ರೆ ಜೀವನ ಚಕ್ರ. ಈ ಸಿನಿಮಾ ಮೊದಲು ಯಾವ ತರ ಶುರುವಾಯಿತು ಅಂತಂದ್ರೆ ಈ ಸಿನಿಮಾ 1983ರಲ್ಲಿ ಧರ್ಮಾತ್ಮುಡು ಅಂತ ಒಂದು ತೆಲುಗು ಸಿನಿಮಾ ಆಗಿರುತ್ತೆ. ಅಲ್ಲಿ ಕೃಷ್ಣಂರಾಜು ಅವರು ಜಯಸುಧಾ ಅವರು ಅಭಿನಯ ಮಾಡಿರ್ತಾರೆ. ಅಲ್ಲಿ ಈ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ಅದನ್ನ ನೋಡಿ ಸಿನಿಮಾನ ತಮಿಳಲ್ಲಿ ಕೂಡ ಮಾಡ್ತಾರೆ. ತಮಿಳಲ್ಲಿ ಬಂದು ಈ ಸಿನಿಮಾ ರಜನಿಕಾಂತ್ ಅವರು ಮಾಡ್ತಾರೆ. ತಮಿಳಲ್ಲಿ ರಜನಿಕಾಂತ್ ಅವರ ಈ ಸಿನಿಮಾ ಬಂದು ಬರೀ ಒಂದು 1.5 2 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿರುತ್ತೆ. ಸಿನಿಮಾ ಹತ್ತತ್ರ 4 ರಿಂದ 5 ಕೋಟಿವರೆಗೂ ಸಹ ಕಲೆಕ್ಷನ್ ಮಾಡಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ಸಿನಿಮಾ ಹೆಸರು ಬಂದು ನಲ್ಲವನಕ್ಕೂ ನಲ್ಲವನ್ ಅಂತ ಅಂದ್ಬಿಟ್ಟು. ಈ ಸಿನಿಮಾ ರಾಧಿಕಾ ಅವರು ಅಭಿನಯ ಮಾಡ್ತಾರೆ ರಜನಿಕಾಂತ್ ಅವ್ರ ಜೊತೆ. ಈ ಸಿನಿಮಾನ ಕನ್ನಡಕ್ಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಸಿನಿಮಾದ ನಿರ್ದೇಶಕ ಭಾರ್ಗವ ಮತ್ತು ನಿರ್ಮಾಪಕ ಕೂಡ ಅವರೇ ಆಗಿರ್ತಾರೆ. ಜೀವನ ಚಕ್ರ ಅಂತ ಒಂದು ಟೈಟಲ್ ಇಡೋಣ, ಈ ಸಿನಿಮಾನ ಬಂದು ಕನ್ನಡದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅದೇ ತರ ಹೋಗಿ ಅವ್ರ ಹತ್ರ ಕತೆ ಕೂಡ ಕೇಳ್ತಾರೆ, ನಮ್ಗೆ ಈ ತರ ಒಂದು ರೈಟ್ಸ್ ಬರ್ಕೊಡಿ, ನಾವು ಕನ್ನಡದಲ್ಲಿ ಸಿನಿಮಾ ಮಾಡ್ತೀವಿ ಅಂತ. ಅವರು ನಾವು ತೆಲುಗು ಸಿನಿಮಾನ ರಿಮೇಕ್ ಮಾಡಿರೋದು, ಈ ಸಿನಿಮಾ ತೆಲುಗು ನಿರ್ಮಾಪಕ ಏನಿದ್ದಾರೆ ಅವ್ರ ಹತ್ರ ಇದೆ, ಅವ್ರ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾರೆ. ಇವರು ಸರಿ ಅಂದ್ಬಿಟ್ಟು ತೆಲುಗು ನಿರ್ಮಾಪಕರ ಹತ್ರ ಕತೆ ಕೇಳ್ತಾರೆ. ತೆಲುಗು ನಿರ್ಮಾಪಕರು ಯಾರು, ನಿರ್ದೇಶಕರು ಯಾರು ಅಂತಂದ್ರೆ ಭಾಸ್ಕರ್ ರಾವ್ ಅಂತ ಒಬ್ರು ಇರ್ತಾರೆ. ಅವ್ರ ಹತ್ರ ಈ ಒಂದು ಕತೆನ ಭಾರ್ಗವ್ ಅವರು ಒಂದು 65,000 ದುಡ್ಡು ಕೊಟ್ಬಿಟ್ಟು ಈ ಒಂದು ಕತೆನ ತಗೊಂಡ್ಬಂದು ಕನ್ನಡದಲ್ಲಿ ಮಾಡ್ತಾರೆ. ಅಂದಾಜಿನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಕನ್ನಡದಲ್ಲಿ ಜೀವನ ಚಕ್ರ ಸಿನಿಮಾಗೆ ಹತ್ತತ್ರ 20 ರಿಂದ 25 ಲಕ್ಷ ರೂಪಾಯಿ ಕೂಡ ಖರ್ಚು ಮಾಡಿರ್ತಾರೆ. ಈ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾಗೆ ಖರ್ಚಾಗಿರುತ್ತೆ. ಈ ಸಿನಿಮಾದ ನಾಯಕಿಯಾಗಿ ರಾಧಿಕಾ ಆಯ್ಕೆ ಆಗಿರ್ತಾರೆ. ರಾಧಿಕಾ ಅವ್ರು ಯಾವ ತರ ಆಯ್ಕೆ ಆಗಿರ್ತಾರೆ ಅಂತಂದ್ರೆ ತಮಿಳಲ್ಲಿ ರಾಧಿಕಾ ಅವ್ರ ಅಭಿನಯ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಬಂದಿರುತ್ತೆ. ಸಿನಿಮಾ ನೋಡಿದ್ರೆಲ್ಲ ಸಹ ರಜನಿಕಾಂತ್ ಗಿಂತ ರಾಧಿಕಾ ಅವ್ರ ಅಭಿನಯನ ಮೆಚ್ಕೋತಾ ಇರ್ತಾರೆ. ಹಾಗಾಗಿ ಈ ಭಾರ್ಗವ್ ಅವ್ರು ಏನ್ ಮಾಡ್ತಾರೆ, ರಾಧಿಕಾನೇ ನಮ್ಗೆ ಬೇಕು ಅಂತ ಮ್ಯಾನೇಜರ್ ಹತ್ರ ಮಾತಾಡಿದಾಗ ಒಂದ್ 15 ದಿನದ ಕಾಲ್ ಶೀಟ್ ಭಾರ್ಗವ್ ಅವ್ರು ಸಿಗುತ್ತೆ. ಆ ಒಂದು 15 ದಿನದಲ್ಲೇ ಅವರ ಪೋರ್ಷನ್ಸ್ ಏನ್ ಬರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಶೂಟಿಂಗ್ ಮಾಡ್ಕೊಂಡು ಸಿನಿಮಾನ ರೆಡಿ ಮಾಡ್ಕೋತಾರೆ. ಈ ಸಿನಿಮಾದ ಕಲೆಕ್ಷನ್ ಬಜೆಟ್ ಒಂದು 20 ರಿಂದ 25 ಲಕ್ಷ ಆದ್ರೆ ಈ ಸಿನಿಮಾದ ಕಲೆಕ್ಷನ್ ಅವಾಗಿನ ಕಾಲಕ್ಕೆನೆ 80 ಲಕ್ಷದಿಂದ 1 ಕೋಟಿ ಕೂಡ ಕಲೆಕ್ಟ್ ಮಾಡಿತ್ತಂತೆ ವಿಷ್ಣುವರ್ಧನ್ ಅವರ ಸಿನಿಮಾ. ವಿಷ್ಣುವರ್ಧನ್ ಅವರು ಅಲ್ಲಿವರೆಗೂ ಬಂದಂತ ಎಲ್ಲಾ ಸಿನಿಮಾಗಳ ದಾಖಲೆ ಕೂಡ ಈ ಒಂದು ಸಿನಿಮಾ ಮುರಿಯುತ್ತೆ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕೂಡ ಹಿಟ್ ಆಗುತ್ತೆ ಜೀವನ ಚಕ್ರ ಸಿನಿಮಾ. ಈ ಸಿನಿಮಾನ ಅತಿ ಹೆಚ್ಚು ವೀಕ್ಷಣೆ ಮಾಡಿದ್ದು ಮಹಿಳೆಯರೇ. ವಿಷ್ಣುವರ್ಧನ್ ಫ್ಯಾನ್ ಬೇಸೇ ಆ ತರ ಇತ್ತು. ಹುಡುಗರಿಗಿಂತ ಜಾಸ್ತಿ ಹುಡುಗಿರು ಇಷ್ಟಪಡ್ತಿದ್ರು ವಿಷ್ಣುವರ್ಧನ್ ಅವ್ರನ್ನ. ಯಾಕೆಂತಂದ್ರೆ ವಿಷ್ಣುವರ್ಧನ್ ಅವರು ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿರೋ ನಟ. ಮತ್ತೆ ಡ್ಯಾನ್ಸು ಫೈಟು ಎಲ್ಲ ಕೂಡ ವಿಷ್ಣುವರ್ಧನ್ ಅವ್ರು ಬರ್ತಿತ್ತು. ಇವಾಗಿನ ನಟರುಗಳು ಹೋಲ್ಸ್ಕೊಂಡ್ರೆ ವಿಷ್ಣುವರ್ಧನ್ ಅವರು ಆಗ ತುಂಬಾ ಸುಂದರವಾಗಿದ್ದ ನಟ. ಹಾಗಾಗಿ ವಿಷ್ಣುವರ್ಧನ್ ಅವ್ರಿಗೆ ಒಂದು ಮಹಿಳಾ ಅಭಿಮಾನಿಗಳು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿದ್ರು. ಹಾಗಾಗಿ ಈ ಸಿನಿಮಾನ ಗೆಲ್ಸದಲ್ಲಿ ಮಹಿಳಾ ಅಭಿಮಾನಿಗಳು ಕೂಡ ಪ್ರಮುಖ ಪಾತ್ರ ಕೂಡ ವಹಿಸಿರ್ತಾರೆ. 1985ರಲ್ಲಿ ವಿಷ್ಣುವರ್ಧನ್ ಅವರು ಹತ್ತತ್ರ 9 ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ. ಅದರಲ್ಲಿ 2 ಸಿನಿಮಾ ತಮಿಳ್ ಸಿನಿಮಾ ಆಗಿರುತ್ತೆ. ತಮಿಳಲ್ಲಿ ಈಟಿ ಅಂತ ಒಂದು ಸಿನಿಮಾ ಬರುತ್ತೆ. ವಿಷ್ಣುವರ್ಧನ್ ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ತಂದ್ಕೊಡುತ್ತೆ. ಕನ್ನಡದಲ್ಲಿ 7 ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ. ಅದರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರೋ ಸಿನಿಮಾ ಅಂತಂದ್ರೆ ನೀ ತಂದ ಕಾಣಿಕೆ, ನೀ ಬರೆದ ಕಾದಂಬರಿ 2 ಸಿನಿಮಾಗಳು. ಅದ್ರ ಜೊತೆಗೆ ಜೀವನ ಚಕ್ರ. ಒಂದೇ ವರ್ಷದಲ್ಲಿ ವಿಷ್ಣುವರ್ಧನ್ ಅವರು ಕನ್ನಡದ 7 ಸಿನಿಮಾ ಮಾಡ್ತಾರೆ. ಅದರಲ್ಲಿ 3 ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಆಗುತ್ತೆ. ವಿಷ್ಣುವರ್ಧನ್ ಅವ್ರಿಗೆ ಕೆರಿಯರ್ ಅಲ್ಲಿ ಈ ಇಷ್ಟು ಸಿನಿಮಾಗಳು ಸಹ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಹಕಾರ ಕೂಡ ಆಗುತ್ತೆ. ಅವರ ಮೊದಲ ಸಿನಿಮಾ ನಾಗರಾವ್ ಹಿಟ್ ಆಗುತ್ತೆ ಮತ್ತು ಅವರ ಕೊನೆಯ ಸಿನಿಮಾ ಆಪ್ತರಕ್ಷಕ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಹಾಗಾಗಿ ಚಿತ್ರರಂಗಕ್ಕೆ ಬಂದಾಗೂ ಕೂಡ ಅವ್ರು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೊಟ್ಟರು. ಹೋಗ್ಬೇಕಾದ್ರೂ ಸಹ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾನ ಯಶಸ್ವಿ ಸಿನಿಮಾನೇ ಕೊಡ್ತಾರೆ. ಜೀವನ ಚಕ್ರ ಸಿನಿಮಾದಲ್ಲಿ ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು, ರಮೇಶ್ ಭಟ್ ಅವರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಕೂಡ ಬರುತ್ತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಸಿನಿಮಾಗಿರುತ್ತೆ. ವಿಷ್ಣುವರ್ಧನ್ ಅವರ ಬಹುಪಾಲು ಸಿನಿಮಾಗಳಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಕೊಟ್ಟಿರ್ತಾರೆ. ಹಾಗಾಗಿ ವಿಷ್ಣುವರ್ಧನ್ ಅವರು ಮತ್ತು ರಾಜನ್ ನಾಗೇಂದ್ರ ಇತ್ತು ಅಂತಂದ್ರೆ ಆ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟದಲ್ಲಿ ಕೂಡ ಗೆಲ್ತಿರುತ್ತೆ. ಈ ಸಿನಿಮಾ ಹಿಂದಿಗೂ ಕೂಡ ರಿಮೇಕ್ ಆಗುತ್ತೆ, ಮೇರಾ ಸತಿ ಅಂತ ಅಂದ್ಬಿಟ್ಟು. ಅಲ್ಲಿ ಜಿತೇಂದ್ರ ಅವರು ಅಭಿನಯ ಮಾಡಿರ್ತಾರೆ ಈ ಸಿನಿಮಾನ. ಅಲ್ಲೂ ಕೂಡ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಜೀವನ ಚಕ್ರ ಸಿನಿಮಾ ಏನು ಒಂದು ಕತೆ ಇದೆ, ಈ ಒಂದು ಕತೆ 4 ಭಾಷೆಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಕೆಲವೊಂದು ಕತೆಗಳು ಒಂದು ಭಾಷೆಯಲ್ಲಿ ಹಿಟ್ ಆದ್ರೆ ಇನ್ನೊಂದು ಭಾಷೆಯಲ್ಲಿ ಸೋಲುತ್ತೆ. ಆದ್ರೆ ಜೀವನ ಚಕ್ರ ಸಿನಿಮಾ ಎಲ್ಲಾ ಭಾಷೆಯಲ್ಲಿ ಕೂಡ ಗೆಲ್ಲುತ್ತೆ. ಆದ್ರೆ ವಿಷ್ಣುವರ್ಧನ್ ಅವರು ಈ ಒಂದು ಸಿನಿಮಾನ ರಿಮೇಕ್ ಮಾಡಿದ್ರು ಅನ್ನೋ ಒಂದು ಬೇಜಾರು ಕೂಡ ಇರುತ್ತೆ. ಯಾಕೆಂತಂದ್ರೆ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಿದ ಸಾಕಷ್ಟು ಸಿನಿಮಾಗಳು, ಕರ್ಣ ಆಗಿರ್ಬೋದು, ದಿಗ್ಗಜರು ಆಗಿರ್ಬೋದು, ಕೋಟಿಗೊಬ್ಬ ಆಗಿರ್ಬೋದು, ಯಜಮಾನ ಆಗಿರ್ಬೋದು, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಸಿನಿಮಾಗಳೆಲ್ಲ ರಿಮೇಕ್ ಸಿನಿಮಾಗಳೇ ಆಗಿದೆ. ಆದ್ರೆ ಒರಿಜಿನಲ್ ಸಿನಿಮಾಗಳು ಏನಿದೆ ಅದಕ್ಕಿಂತ
ಹೆಚ್ಚು ರಿಮೇಕ್ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಅವರು ದೊಡ್ಡ ಮಟ್ಟದಲ್ಲಿ ಗೆಲುವು ಕೂಡ ತಂದ್ಕೊಡ್ತಿದ್ರು. ಮತ್ತು ಅವರ ಅಭಿನಯಕ್ಕೆ ಹೋಲಿಸ್ಕೊಂಡ್ರೆ ವಿಷ್ಣುವರ್ಧನ್ ಅಭಿನಯ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಜೀವನ ಚಕ್ರ ಸಿನಿಮಾ ನೋಡಿ ವಿಷ್ಣುವರ್ಧನ್ ಅವರು ಸಹ ಸಾಕಷ್ಟು ಸರಿ ಅಳ್ತಿದ್ರಂತೆ. ಇಷ್ಟು ಚೆನ್ನಾಗಿರೋ ಕತೆ, ಇಷ್ಟು ಚೆನ್ನಾಗಿದೆ ಸಿನಿಮಾ, ಇಷ್ಟೊಂದು ಎಮೋಷನಲ್ ಆಗಿದೆ ಈ ಸಿನಿಮಾ ಅಂತ ಅಂದ್ಬಿಟ್ಟು 2-3 ಸರಿ ಸಿನಿಮಾ ನೋಡಿ ಅವರೇ ಕೂಡ ನಿರ್ದೇಶಕರ ಹತ್ರ ಹೋಗಿ ಕಣ್ಣೀರು ಉಳಿಸ್ಕೊತಿದ್ರಂತೆ. ಸಿನಿಮಾ ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದೀರಾ, ತುಂಬಾ ಧನ್ಯವಾದಗಳು ನಿಮ್ಗೆ ಅಂತ ಹೇಳ್ಬಿಟ್ಟು. ಮತ್ತು ಈ ಸಿನಿಮಾಗೆ ಸಂಭಾಷಣೆ ಬರೆದಿದ್ದು ಬಂದು ಚಿ ಉದಯಶಂಕರ್ ಅವರು. ನೀವು ಸಹ ಈ ಒಂದು ಸಿನಿಮಾವನ್ನು ಯಾವೊಂದು ಚಿತ್ರಮಂದಿರದಲ್ಲಿ ನೋಡಿದ್ರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.